ಪರಮೇಶ್ವರ ಬಂದರೆ ಗಂಡಾಂತರ. ತುಂಬಾ ಅದೃಷ್ಟವಂತ ಕಣ ನೀನು. ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋತೀಯ, ಹೆಂಡತಿನ ತುಂಬಾ ಬಸ್ತೀಯ. ನಿಜ ಹೇಳ್ಬೇಕು ಅಂದ್ರೆ ಇನ್ನೊಬ್ಬ ಮಾದರಿ ಗಂಡ ಕಣ. ಮದ್ವೆ ಆದ್ಮೇಲೆ ನಮ್ ಕತೆ ಮುಗ್ದಂಗೆ ಕಣ. ಹೆಂಡತಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಂಸಾರ ಹಾಲು. ನಮ್ ಗಮನ ಬೇರೆ ಕಡೆ ಹೋದ್ರೆ ಪಾಲು ಪಾಲು. ಸ್ವೀಟ್ ಆರ್ಟ್ ಅಂದ್ರೆ ಯಾರು ಅಂದ್ಕೊಂಡಿದ್ಯೋ? ನನ್ನ ಆರ್ಟ್ನ ಯಾರು ಕೊಟ್ಟಿದೀನೋ ಅವಳು ನನ್ನ ಹೆಂಡತಿ ಕಣ. ಹೆಂಡತಿನ ಸ್ವೀಟ್ ಆರ್ಟ್ ಅಂತ ಕರೆದ ಮೊದಲು ಕಣ ನೀನ. ಅಲ್ಲ ಕಣ, ಮದುವೆ ಆಗಿ ಒಂದೇ ತಿಂಗಳಿಗೆ ಸ್ವೀಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗನ್ಬೇಡ್ವು, ಹೆಂಡತಿನ ಸ್ವೀಟ್ ಆರ್ಟ್ ಅಂತ ಕರಿ. ಕೆಲ್ಸಕ್ ಬರ್ತಾ ಹೆಂಡ ಲೈಟ್ ಆಗಿ ತಪ್ಕೊಂಡು ಐ ಲವ್ ಯು ಅನ್ನು. ಆಮೇಲೆ ನೋಡು ಲೈಫ್ ಹೆಂಗಿರುತ್ತೆ ಅಂತ. ಸರಿ, ನನಗೆ ಲೇಟ್ ಆಯ್ತು, ನಾನು ಬರ್ಲಾ? ಸ್ವಲ್ಪ ತೀರಾ ಮಾತಾಡೋಣ. ಇಲ್ಲಪ್ಪ, ನಾನು ಸ್ವೀಟ್ ಆರ್ಟ್ ಕಾಯ್ತಿರ್ತಾಳೆ. ನಾನು ಬರ್ತೀನಪ್ಪ, ಬಾಯ್. ನನ್ನ ಪಾರು ಹೆಸರು ಮೊಬೈಲಲ್ಲಿ ಸ್ವೀಟ್ ಆರ್ಟ್ ಅಂತ ಸೇವ್ ಮಾಡ್ಕೊಂಡ್ಬಿಟ್ರೆ ಅವಳು ಕಾಲ್ ಮಾಡಿದಾಗೆಲ್ಲ ಸ್ವೀಟ್ ಆರ್ಟ್ ಅಂತ ಬರುತ್ತೆ, ಅವಳು ನೆನಪಾಗುತ್ತೆ. ಕರೆಕ್ಟ್, ಥ್ಯಾಂಕ್ಸ್ ಅಲ್ಲೇ. ಹಲೋ ಅವನಾ, ನನ್ನ ಸ್ವೀಟ್ ಆರ್ಟ್ ಡಿಮ್ಯಾಂಡ್ಸ್ ಇಲ್ಲ ಕಣ. ನನ್ನ ಸ್ವೀಟ್ ಆರ್ಟ್ ಬಗ್ಗೆ ಮಾತಾಡೋಕೆ ಇಲ್ಲ. ನಾನು ಏನ್ ಕೊಡ್ತೀನೋ ಅದನ್ನೇ ತಗೊಳುತ್ತೆ. ನನ್ನ ಸ್ವೀಟ್ ಆರ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ 2 ದಿವಸ ಬೇಕು ಕಣ. ಕೇಳಿಸ್ಕೊಂಡ್ಯಾನೆ ನಾಗವಲ್ಲಿ? ಸ್ವೀಟ್ ಹಾರ್ಟ್ ಅಂದ್ರೆ ಡಿಕ್ಷನರಿ ತೆಗೆದು ನೋಡು, ಓಲ್ಡ್ ಫ್ರೆಂಡ್ ಅಂತ. ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕಣ, ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಬಿಡು, ನಾಳೆನೇ ಕಾಲ್ ಮಾಡ್ತೀನಿ. ಬಾಯ್. ಸ್ವೀಟ್ ಹಾರ್ಟ್. ಹಾಯ್ ಸ್ವೀಟ್ ಹಾರ್ಟ್. ಹಾಯ್. ನೋಡ್ರಿ ಅಂಗಡಿ ಶುರು ಹೋದ್ರಿ. ಸ್ವೀಟ್ ಹಾರ್ಟ್. ನಿಮ್ ಆಕ್ಟಿಂಗ್ ಕಂಡ್ರೆ ನನ್ಗೆ ಎಷ್ಟು ಇಷ್ಟನೋ, ನಿಮ್ ನಗು ಕಂಡ್ರು ನನ್ಗೆ ಅಷ್ಟೇ ಇಷ್ಟ. ಸಖತ್ತಾಗಿ ಹೇಳೋದು. ಮದುವೆಗೆ ಬಂದಂಗ್ ಬರ್ತಿರಲ್ಲ, ತೆಗಿ ಬರಕಂಗ್ಲ ನೋಡ್ರಿ ಸ್ವೀಟ್ ಹಾರ್ಟ್. ಇವಳೇನಾ ಮಿಟಕ್ಲಾಡಿ? ಬಾರು ಅಲ್ಲಿ ನೋಡೆ, ನಿನ್ ಗಂಡನ್ಗೆ ಬಿಸ್ಕೆಟ್ ಆಗ್ತಾ ಇದ್ದಾಳೆ. ನಾಗವಲ್ಲಿ ಹೋಗ್ ದಬಾಯಿಸ್ಬಿಡ್ಲಾ? ಬಯಸಿದ್ರೆ ಕೆಲ್ಸ ಕೆಡತ್ತೆ. ನಂಗೆ ಬರ್ತಾ ಇರೋ ಕೋಪದಲ್ಲಿ ಓವನ್ ಅಲ್ಲಿ ಹಾಕಿ ಬೇಕ್ ಮಾಡ್ಬಿಡ್ತೀನಿ. ಇವಳ ಓವನ್ ಅವಳ ಹತ್ರನೇ ಇದೆ, ಅವಳ ಕೆಲ್ಸನೇ ಬೇಕಿಂಗ್. ನಂಗೆ ತುಂಬಾ ದುಃಖ ಆಗ್ತದೆ ನಾಗವಲ್ಲಿ. ಸುಬ್ಬಾ, ನೀವಿಬ್ರು ಹೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಈ ಫ್ರೆಂಡ್ಶಿಪ್ ಎಷ್ಟ್ ದಿನದು ಅಂತ ಕೇಳ್ಕೊಂಡ್ ಬನ್ನಿ. ನಿಮ್ ಡೈರೆಕ್ಟರ್ ಹೇಳಿರೋ ಡ್ರೆಸ್ ಇದೆ, ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಡಿ. ಇದು ನಾನು ಹೇಗೆ ಚೆಕ್ ಮಾಡಕ್ ಸಾಧ್ಯ? ಅಯ್ಯೋ, ಲೇಡೀಸ್ ಡ್ರೆಸ್ ಅಲ್ವಾ, ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಈಗಲೇ ಆರ್ಡರ್ ಮಾಡ್ಕೊಡ್ತೀನಿ, ಅದಕ್ಕೆ ಕೇಳ್ದೆ. ಸ್ವೀಟ್ ಹಾರ್ಟ್, ನಾನು ಮೇಕಪ್ ಆಗೋವರೆಗೂ ಕಾಸ್ಟ್ಯೂಮ್ ಹಾಕಲ್ಲ. ಅದು ಶೂಟಿಂಗ್ ಅಲ್ಲಿ ತಗೊಂಡು ಕೊಟ್ಟು ಗ್ರೀನ್ ರೂಮ್ ಅಲ್ಲಿ ಒಂದ್ಸತಿ ಚೆಕ್ ಮಾಡಕ್ ಹೇಳ್ತೀನಿ. ಆಹಾ, ಲೇಡೀಸ್ ಡ್ರೆಸ್ ನನಗೆ ಗೊತ್ತಾಗಲ್ಲ ಅಂತ ನನ್ನ ಹತ್ರನೇ ನಾಟಕ ಮಾಡ್ತೀರಾ? ಏನ್ ಸ್ವೀಟ್ ಹಾರ್ಟ್, ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದೀರಾ? ತುಂಬಾ ರಸಿಕರಪ್ಪ ನೀವು. ನಿಮ್ಮಂತರ ಇರ್ಬೇಕು ನೋಡಿ ಸ್ವೀಟ್ ಹಾರ್ಟ್. ಅದು ಒಂದ್ ವಾರದಿಂದ ಒಂದು ವೇಸ್ಟ್ ಕೊಡ್ಬೇಕು ಅಂತ ಹೇಳಿದ್ದೆ. ಓ ಅದಾ, ಕಮ್ ಇನ್ ಸೈಟ್. ನಟ ಭಯಂಕರ ಪರಮೇಶ್ವರ ಅವರು ನಿಮಗೆ ಗೊತ್ತಲ್ವಾ? ಓ, ಚೆನ್ನಾಗ್ ಗೊತ್ತು. ನನ್ನ ನೋಡಿದ ತಕ್ಷಣ ಸ್ವೀಟ್ ಹಾರ್ಟ್ ಅಂತ ಕರೀತಾರೆ. ಅಯ್ಯೋ, ಅವ್ರು ನನ್ನನ್ನು ಸ್ವೀಟ್ ಹಾರ್ಟ್ ಅಂತಾನೆ ಕರೆಯೋದು. ಅವನು ಇವ್ರ ಬ್ರದರ್. ನಾನು ಹೇಗೆ ಇದನ್ನ ಸಹಿಸ್ಕೊಳ್ಳಿ? ಹೋಗಿರೆ ಪರಮೇಶ ಇವ್ರ ಬ್ರದರ್. ಅವನ್ಗೆ ಈ ಸಲ ಮದ್ವೆ ಮಾಡ್ಬೇಕು ಅಂತ. ಅವ್ರಿಗಿನ್ನೂ ಮದ್ವೆ ಆಗಿಲ್ವಾ? ಇಲ್ಲ. ಮತ್ತೆ ಅವ್ರಿಗೆ ಯಾರೋ ಹೆಂಡತಿ ಇದಾರೆ ಅಂತ ಕೇಳಿದೀನಿ. ಇಲ್ಲ, ಸುಮ್ನೆ ಇಟ್ಕೊಂಡಿದ್ದ. ನಮ್ಮ ಆಸೆ ಏನು ಅಂತ ಅಂದ್ರೆ, ನೀವಿಬ್ರು ನಾಳೆ ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ಬನ್ನಿ. ಪರಮೇಶ್ವರಿ ಒಂದು ಹಾರ ಕೊಡ್ತೀವಿ, ಅವ್ನು ಯಾರನ್ನ ಇಷ್ಟಪಡ್ತಾನೋ ಅವ್ರಿಗೆ ಹಾರ ಹಾಕ್ಲಿ. ಓಹೋ, ಇದೊಂಥರ ಸ್ವಯಂವರ ಅನ್ನಿ. ಒಂದ್ ವೇಳೆ ಅವ್ರು ನನಗೆ ಹಾರ ಹಾಕಿದ್ರೆ ನನ್ನ ಅದೃಷ್ಟಶಾಲಿ ಇನ್ಯಾರಿಲ್ಲ. ಸ್ವೀಟ್ ಹಾರ್ಟ್ ಅಂತ ಇದ್ರಲ್ಲ, ಅದು ಯಾರು ಅಂತ ಹೇಳಿ. ಅಯ್ಯೋ, ಏನ್ ಹೇಳ್ತಿದ್ಯಮ್ಮ ನೀನು? ಅಲ್ಲಿ ನೋಡಿ. ಹಾಯ್ ಸ್ವೀಟ್ ಹಾರ್ಟ್. ಹಾಯ್ ರೀ, ನಿಮ್ ಸ್ವೀಟ್ ಹಾರ್ಟ್ ಜೊತೆ ಮದ್ವೆ ಆಗಿ ನನ್ನ ಅಭ್ಯಂತರ ಏನಿಲ್ಲ. ಸ್ವೀಟ್ ಹಾರ್ಟ್ ಅಂತ 28 ಸತಿ ಬರ್ಕೋತಿರ್ತೀಯ. ಎಲ್ಲಿ ನೋಡಿದ್ರಲ್ಲಿ ಸ್ವೀಟ್ ಹಾರ್ಟ್ ಅಂತ ಬರ್ಕೊಂಡಿದ್ಯಾ? ಅಯ್ಯೋ ಅಂಜಲಿ, ಗಾಯತ್ರಿ, ನಿಮ್ ಅಂಗಡಿ ಸ್ವೀಟ್ ಹಾರ್ಟ್ ಅಂತ ಇದ್ದಿದ್ರಿಂದ ಅದೇ ಹೆಸರಲ್ಲಿ ನಿಮ್ಮನ್ನ ರೇಗಿಸ್ತಾ ಇದ್ದೆ. ಕರೆಕ್ಟಾ? ಹೌದು, ಆದ್ರೆ ನಿಮಗ್ ಮದ್ವೆನೇ ಆಗಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ರೆಡಿಯಾಗಿ ಬಂದಿದ್ದೀವಿ. ನಾವು ನಿಮ್ಮನ್ನ ಮದ್ವೆ ಆಗಿ ಬಂದಿದ್ದೀವಿ. ಇವ್ರಿಬ್ರಲ್ಲಿ ನಿಮ್ ಸ್ವೀಟ್ ಹಾರ್ಟ್ ಯಾರು? ಮೊಬೈಲ್ ಅಲ್ಲಿ ಸ್ವೀಟ್ ಹಾರ್ಟ್ ಅಂತ ಸೇವ್ ಮಾಡ್ಕೊಂಡಿದ್ದೀರಾ? ಓ, ಈ ವಿಷಯನಾ? ಪೆದ್ದಿ, ನೀನೇ ನನ್ ಸ್ವೀಟ್ ಹಾರ್ಟು. ಹೌದಾ? ಮತ್ತಿನ್ಯಾರು ಅನ್ಕೊಂಡೆ? ಬೇರೆ ಇರೋ ಇದಾರೆ ಅಂತ ಇವ್ರಿಬ್ರನ್ನ ಹುಡುಕೊಂಡು ಕರ್ಕೊಂಡ್ ಬಂದ್ವಿ. ಬುದ್ಧಿದೇನಮ್ಮ ನಿನ್ಗೆ? ಮೇಡಮ್ ಯಾಕೋ ಹೋಯ್ತ್ಯಾ? ಇದಕ್ಕೆಲ್ಲ ಕಾರಣ ಇವು ರೇ ನಾಗವಲ್ಲಿ ಅವ್ರೆ. ಯಾಕೆ ಈ ತರ ಮಾಡಿದ್ರಿ? ರೀ ಗುಂಡಣ್ಣವ್ರೆ, ಇನ್ಮೇಲೆ ಈ ಮನೇಲಿ ಈ ತರ ಘಟನೆ ನಡಿಬಾರ್ದು ಅಂದ್ರೆ ನೀವು ನನ್ನನ್ ಬೇಗ ಮದ್ವೆ ಆಗಿ